ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತುಂಬ ಲೇಟಾಗಿ ಬರ್ತಿದೆ, ನನಗೂ ಸ್ವಲ್ಪ ಆಗ್ತಾ ಇರಲಿಲ್ಲ ಮಾಡೋಕ್ಕೆ. ಹಾಗಾಗಿ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗೇ ಬರ್ತಾಯಿದೆ. ವೀಡಿಯೋ ಎಲ್ಲ ಮಾಡ್ಕೋತೀನಿ, ಹಾಕೋಕ್ಕಾಗ್ತಾಯಿಲ್ಲ. ಹಾಗೂ ಹಾಕ್ಲೇಬೇಡ ಅಂದ್ಕೊಂಡೆ, ಮಾಡ್ಕೊಂಡಿದ್ದೀನಲ್ಲ ಅಂತ ಹಾಕ್ತಾಯಿದ್ದೀನಿ. ಗೌರಿ ಹಬ್ಬ ದಿನ ಯೂಶ್ವಲಿ ನಮ್ಮನೆ ಒತ್ತು ಶಾವಿಗೆ ಮಾಡ್ತಾರೆ. ಕಾಯಿ ಹಾಲು ಮತ್ತು ಅಕ್ಕಿ ಮುದ್ದೆ ಎಲ್ಲ ಮಾಡ್ತಾರೆ. ಒತ್ತು ಶಾವಿಗೆ ಆದರೆ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಅಕ್ಕಿ ಮುದ್ದೆ ಬರೀ ಮುದ್ದೆ ಥರ ತಿನ್ನೋಕ್ಕಾಗಲ್ಲ, ಇದಕ್ಕೆ ಎಳ್ಳದು ಸೋಸ್ಲು ಅಂತ ಮಾಡ್ತಾರೆ. ಇದು ನಮ್ಮಲ್ಲಿ ಹಬ್ಬದಲ್ಲಿ ಫೇಮಸ್. ಇದು ಗೌರಿ ಹಬ್ಬದ ಯೂಶ್ವಲಿ ಎಲ್ಲರ ಮನೇಲೂ ಇದೇ ಮಾಡ್ತೀವಿ ಊರಲ್ಲೆಲ್ಲ. ನಮ್ಮ ತಾತ ಇದ್ದಾಗಂತೂ ಬೈಯೋರು ಮಾಡಿಲ್ವಾ ಅಂತ ಹೇಳೋರು. ಅವ್ರನ್ನ ಯಾವಾಗಲೂ ಗೌರಿ ಹಬ್ಬದಲ್ಲಿ ನಾನು ನೆನೆಸ್ಕೊತೀನಿ. ಇವತ್ತು ಶಾವಿಗೆ, ಕಾಯಿ ಹಾಲು ಮತ್ತು ಎಳ್ಳುಡಿ ಅಂದರೆ ಇದು ಸೋಸ್ಲು ಅಂತ ಮಾಡಿಬಿಟ್ಟು ಒಬ್ಬಟ್ಟಿಗೆ ಹೂರ್ಣ ಕೂಡ ಮಾಡಿದರು. ಇದಕ್ಕೆ ಮಸಾಲೆ ಸಾರು ಮಾಡ್ತಾರೆ, ಅಂದರೆ ಮೊಳಕೆ ಕಾಳು ಸಾರು, ಕಾಳು ಗೊಜ್ಜು ಥರ ಮಾಡ್ತಾರೆ. ಅದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಕೊಟ್ವಿ ಬಾಗಿನ ಕೊಡೋಕ್ಕೆ. ನಾವು ಗೌರಿ ಗುಡಿಗೆ ಹೋಗಿ ಯಾವಾಗಲೂ ಪೂಜೆ ಮಾಡ್ಕೊಬರೋದು. ಚಿಕ್ಕದ್ರಿಂದನೂ ಅಮ್ಮ ನಮಗೆ ಹೀಗೆ ರೂಢಿ ಮಾಡಿರೋದು. ನಾವು ಗೌರಿ ಗಣೇಶ ಏನು ಮನೇಲಿ ಮಾಡಲ್ಲ, ಗಣೇಶ ಹಬ್ಬ ದಿನ ಮಾತ್ರ ಮನೇಲಿ ಅರ್ಚನೆ ಮಾಡಿ ಗಣೇಶದ್ದು ವಿಗ್ರಹ ಪೂಜೆ ಎಲ್ಲ ಮಾಡ್ತೀವಿ. ಇಲ್ಲಿ ಯಾವಾಗಲೂ ಯೂಶ್ವಲಿ ಗೌರಿ ಗುಡಿಗೆ ಹೋಗಿ ನಾವು ಪೂಜೆ ಮಾಡ್ಕೊಂಬರೋದು. ತುಂಬ ಗ್ರ್ಯಾಂಡ್ ಏನು ಹಬ್ಬ ಇಲ್ಲ, ಬಟ್ ಗೌರಿ ಗಣೇಶ ದೇವಸ್ಥಾನದಲ್ಲಿ ನಾವು ಮಾಡೋದ್ರಿಂದ ಈ ಥರ ನಮ್ಮದು ಆಗುತ್ತೆ. ಗೌರಿ ಗುಡಿಗೆ ಬಾಗಿನ ಕೊಟ್ಬಿಟ್ಟು ಅಲ್ಲಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಪ್ರತಿ ಸಲ ನಾವು ಹೀಗೆ ಮಾಡೋದು. ನಾವೇನು ಗಣೇಶ ಕೂರ್ಸಲ್ಲ. ಹೀಗೆ ನಮ್ಮ ಪೂಜೆನೆಲ್ಲ ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಅನಿಸ್ತು. ಬೆಳಗ್ಗೆ ಬೇಗ ಹೋಗಿದ್ರೆ ರಶ್ ಇರೋದು, ಬೆಳಗ್ಗೆ ತುಂಬಾನೇ ರಶ್ ಇರುತ್ತೆ. ನಾವು ಸ್ವಲ್ಪ ತುಂಬ ರಶ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೊಂಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾವು ಬಂದ್ವಿ. ತುಂಬಾನೇ ಚೆನ್ನಾಗಿ ಅನಿಸ್ತು. ಈ ಸಲ ನಮ್ಮ ಮನೆ ಯಾವ ಹಬ್ಬನೂ ಮಾಡಿಲ್ಲ, ಅಂದರೆ ಹಸ್ಬೆಂಡ್ ಮನೇಲಿ. ಹಾಗಾಗಿ ಈ ಸಲ ಎಲ್ಲ ಹಬ್ಬದಲ್ಲೂ ಅಮ್ಮನ ಮನೇಲಿ ಇದ್ದೀವಿ. ವರಮಹಾಲಕ್ಷ್ಮಿ ಇರ್ಬೋದು, ಗೌರಿ ಗಣೇಶ ಇರ್ಬೋದು, ಮುಂದೆ ಬರೋ ಹಬ್ಬ ಆದ್ರೂ ಇಲ್ಲೇ ಇರ್ತೀವಿ ಅನ್ಕೊಂತೀನಿ ನಾನು. ಒಂದು ಹಬ್ಬಕ್ಕೆಲ್ಲ ಬರ್ತೀವಿ ನೋಡಿ. ಈ ಥರ ಬಾಗಿನ ಕೊಟ್ಟು ಕೈ ಮುಗ್ದು ದೇವ್ರ ಪೂಜೆ ಮಾಡಿಕೊಂಡು ಗೌರಿ ಗುಡಿಗೆ ನಾವು ಅಲ್ಲಿಂದ ಬರೋದು. ಹಾಗೇನೆ ಇವಳಿಗೂ ಕೂಡ ಮಾಡಿಸ್ತಾ ಇದ್ವಿ. ಇವಳು ಗೌರಿ ಗುಡಿಗೆ ಇಲ್ಲಿಗೆ ಬಂದಾಗೆಲ್ಲ ಹೋಗ್ತೀವಿ. ಅಲ್ಲಿದ್ದಾಗ ದೇವಸ್ಥಾನಕ್ಕೆ ಹೋಗ್ಬಿಡ್ತೀವಿ ಅಷ್ಟೇ. ಜಸ್ಟ್ ನಾವು ಅಲ್ಲಿ ಗಣೇಶ ಕೂರಿಸ್ತೀವಿ ಹಸ್ಬೆಂಡ್ ಮನೇಲಿ. ಹಾಗಾಗಿ ಗೌರಿ ಗುಡಿಗೇನೋ ಅಷ್ಟು ಅವ್ರದ್ದು ಪದ್ಧತಿ ಇಲ್ಲ. ಇಲ್ಲಿ ಬಂದಾಗ ನಾವು ಏನು ಮಾಡ್ತೀವಿ ಅದನ್ನ ಮಾಡ್ತೀವಿ ಅಷ್ಟೇ. ರೂಢಿ ಏನು ಮಾಡಿರ್ತೀವಿ ಎಲ್ಲರೂ ಅಷ್ಟೇ ಅಲ್ವಾ, ಯಾವುದೇ ರೂಢಿ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಹಾಗೆ ಪಾಲಿಸ್ಕೊಂಡು ಬರ್ತೀವಿ. ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನನಗೆ ಗೌರಿ ಗುಡಿಗೆ ಹೋಗೋದಂದ್ರೇನೆ ತುಂಬಾ ಇಷ್ಟ. ನನಗೆ ಅಲ್ಲಿ ಹೋಗಿ ಪೂಜೆ ಮಾಡಿ ಬಾಗಿನ ಕೊಟ್ಟು ದೇವರಿಗೆ ಬರೋದಂದ್ರೆ ನನಗೆ ಅದೇನೋ ಚಿಕ್ಕದ್ರಿಂದನೂ ತುಂಬಾ ಇಷ್ಟ ಆಗೋದು. ಅಲ್ಲಿರೋರ್ಗೆಲ್ಲ ಕುಂಕುಮ ಕೊಟ್ಟು ಬರೋದಂದ್ರೆ ತುಂಬಾನೇ ಇಷ್ಟ. ಎಲ್ಲಾ ತರ ಹಣ್ಣು ಕಟ್ ಮಾಡ್ಕೊಂಡು ಗೌರಿ ಗುಡಿಗೆ ಏನೇನ್ ಬಾಗಿನ ಸಾಮಾನು ಕೊಡ್ಬೇಕು ಅದೆಲ್ಲಾನು ಇಟ್ಟು ಕೊಡೋದಂದ್ರೆ ಒಂಥರ ಚೆನ್ನಾಗ್ ಅನ್ಸುತ್ತೆ. ಈ ತರ ನಮ್ಮ ಪೂಜೆ ಸಿಂಪಲ್ ಆಗಿ ಆಯ್ತು ಗೌರಿ ಗಣೇಶ ಹಬ್ಬ. ಹೀಗೆ ಮಂಗಳಾರತಿ ಮಾಡಿದಾಗ ತುಂಬಾನೇ ಖುಷಿ ಆಯ್ತು ನನಗಂತೂ. ದೇವರ ಆಶೀರ್ವಾದ ಅಂತಾರಲ್ಲ, ಹಾಗೆ ತುಂಬಾ ಖುಷಿಯಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊ ಬಂದ್ವಿ. ತುಂಬಾನೇ ಚೆನ್ನಾಗ್ ಅನ್ಸ್ತು ಪೂಜೆ ಮಾಡಿ. ನನಗೆ ಯಾವಾಗ್ಲೂ ರಶ್ ಇರೋದು, ಈ ಸರಿ ಒಂಥರ ತುಂಬಾನೇ ಖುಷಿ ಆಯ್ತು ಮಾಡಕ್ಕೆ. ಸಮಾಧಾನವಾಗಿ ಎಷ್ಟೊತ್ತಾದ್ರೂ ನಿಂತ್ಕೊಂಡ್ ಮಾಡಿದ್ವಿ. ಇಲ್ಲಾಂದ್ರೆ ಮೇಲ್ಮೇಲೆ ಬೇರೆಯವರು ಕೂಡ ಹಂಗೆ ಅರ್ಶಿನ ಕುಂಕುಮ ಹಾಕೋದಿಲ್ಲ, ಪೂಜೆ ಮಾಡೋದು ಆ ತರ ಮಾಡ್ತಾ ಇರ್ತಾರಲ್ವಾ, ನಮಗೂ ಕಿರಿಕಿರಿ ಅನ್ಸ್ತಾ ಇರುತ್ತೆ. ಬಟ್ ಚೆನ್ನಾಗ್ ಅನ್ಸ್ತು ಈ ಸಲಿ ಪೂಜೆ ಮಾಡಿದ್ದು. ಯಾವಾಗ್ಲೂ ಲೇಟ್ ಆಗಿ ಹೋಗೋಣನೆ ಅನ್ಸ್ತು. ಅಲ್ಲಿರೋರ್ಗೆಲ್ಲ ಅಮ್ಮ ಕುಂಕುಮ ಎಲ್ಲ ಕೊಡಿಸ್ತಾ ಇದ್ರು. ಹಾಗಾಗಿ ನಾವು ಅವಳಿಗೆ ತುಂಬಾ ಇಷ್ಟ ಆಗಿ ಈ ತರ ಕೊಡೋದೆಲ್ಲ. ಅದೆಲ್ಲ ಆದ್ಮೇಲೆ ಕಂಕಣ ಕಟ್ಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಪ್ರದಕ್ಷಿಣೆ ಹಾಕೊಂಡು ಅಲ್ಲಿಂದ ಹೊರಡೋಣ ಅಂತ ಹಾಗೆ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ನೋಡಿ ಕಂಕಣ ಎಲ್ಲ ಕಟ್ಸ್ಕೊತಾ ಇದ್ವಿ. ಗೌರಿ ಗುಡಿಗೆ ಹೋದಾಗ ಇದೊಂದು ಚೆನ್ನಾಗ್ ಅನ್ಸುತ್ತೆ. ಕಂಕಣ ಎಲ್ಲ ಕಟ್ಸ್ಕೊಳ್ಳೋದು ಖುಷಿ ಆಗುತ್ತೆ. ಅವಳಿಗೂ ಕೂಡ ಇಷ್ಟ ಆಗುತ್ತೆ ಇದೆಲ್ಲ ಮಾಡಿಸ್ಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಶಿವನ್ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಎಲ್ಲಾ ದೇವಸ್ಥಾನನೂ ಮುಗಿಸ್ಕೊಂಡ್ ಬಂದ್ವಿ. ನನ್ನ ಮಗಳು ನಾಮಕರಣ ಕೂಡ ಇದೇ ದೇವಸ್ಥಾನದಲ್ಲಿ ನಾವು ಮಾಡಿದ್ದು. ಪಕ್ಕದಲ್ಲಿ ಒಂದು ಚೌಟ್ರಿ ಕೂಡ ಇದೆ, ಅಲ್ಲಿ ನಾವು ನಾಮಕರಣ ಅದು ಫಂಕ್ಷನ್ ಮಾಡಿದ್ವಿ ನನ್ನ ಮಗಳದು. ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ತುಂಬಾನೇ ಚೆನ್ನಾಗಿದೆ. ಇದು ಎಲ್ಲಾನು ಇತ್ತು. ನಾವು ಪ್ರತಿ ಮಂಗಳವಾರ ಯಾವಾಗ್ಲೂ ಬರೋವೆ ಇಲ್ಲಿಗೆ. ಮದ್ವೆಕ್ಕಿಂತ ಮುಂಚೆ ಅಮ್ಮ ಪ್ರತಿ ಮಂಗಳವಾರ ಕಳಿಸ್ತಾ ಇದ್ರು, ಹೋಗ್ಬಿಟ್ ಬಾ ಅಂತ. ಹೀಗೆ ನಾವು ಸಿಂಪಲ್ ಆಗಿ ರೆಡಿಯಾಗಿ ಹೋಗಿದ್ವಿ. ಅವಳು ಕೂಡ ಜಪ ಮಾಡೋದು, ಆಟ ಆಡೋದು ಎಲ್ಲ ಮಾಡ್ತಿದ್ಲು. ತುಂಬಾ ವಿಶಾಲವಾಗಿದೆ ಅಲ್ಲಿ ಕೂಡ, ಆಡ್ಕೊಂಡು ಖುಷಿಯಾಗಿದ್ಲು ಅವಳುನು. ಅವಳಿಗೆ ಹಿಂಗ್ ಫ್ರೀ ಆಗಿದ್ರೆ ತುಂಬಾನೇ ಇಷ್ಟ ಆಗುತ್ತೆ. ಸಂಜೆ ಆಗ್ತಾ ಆಗ್ತಾ ಲೈಟಿಂಗ್ಸ್ ಕೂಡ ಹಾಕಿದ್ರು, ತುಂಬಾನೇ ಚೆನ್ನಾಗ್ ಅನ್ಸ್ತಾ ಇತ್ತು. ಅಲ್ಲಿ ಶಿವಂದು ಸ್ಟ್ಯಾಚು ತರ ಮಾಡಿದ್ರೆ, ಫೌಂಟೇನ್ ತರ, ಅದು ಕೂಡ ಚೆನ್ನಾಗ್ ಅನ್ಸುತ್ತೆ. ಹೀಗೆ ನಮ್ಮ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸಂಜೆ ಅಮ್ಮ ಗಣೇಶ ಹಬ್ಬಕ್ಕೆ ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟು ರಾತ್ರಿನೇ ಒಬ್ಬಟ್ಟೆಲ್ಲ ಮಾಡ್ಕೊಂಡ್ರು ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು. ನನಗೆ ಜಾಸ್ತಿ ಕೂಡಕ್ಕಾಗಲ್ಲ ಅಂತ, ಅಂದ್ರೆ ಊರನ್ನೆಲ್ಲ ಮಾಡಿದ್ರಲ್ಲ, ಹಾಗಾಗಿ ಇನ್ನು ಬೆಳಗ್ಗೆಗಾಗಲ್ಲ.
ಇನ್ನು ಬೆಳಗ್ಗೆ ತಿಂಡಿಗೆ ತಿನ್ಬೋದು ಅಂದ್ಬಿಟ್ಟು ರಾತ್ರಿನೇ ಮಾಡ್ತಾಯಿದ್ರು. ನಂಗೆ ಅದೇನೋ ಬೇಳೆ ಒಬ್ಬಟ್ಟೆಲ್ಲ ತುಂಬ ಇಷ್ಟ, ಕಾಯಿ ಒಬ್ಬಟ್ಟು ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ಅಮ್ಮ ನನಗಿಷ್ಟ ಅಂತಲೇ ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ರು. ಈ ಸರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಬ್ಬಟ್ಟು ಅಷ್ಟು ಮಾಡಿರಲಿಲ್ಲ ಅಂದ್ಬಿಟ್ಟು ಗಣೇಶ ಹಬ್ಬಕ್ಕೆ ಮಾಡಿದ್ರು. ಅವಾಗ ಪೂಜೆಗೆಲ್ಲ ಮಾಡಬೇಕಿತ್ತಲ್ಲ, ತುಂಬ ಹಿಂಸೆ ಆಯಿತು ಅಂತ ಗಣೇಶ ಗೌರಿ ಹಬ್ಬಕ್ಕೆ ಮಾಡಿದ್ರು. ನೆಕ್ಸ್ಟ್ ಡೇ ಇದು ಗಣೇಶ ಹಬ್ಬದ್ದು ಕಂಟಿನ್ಯೂ ಮಾಡಿದ್ದೀನಿ. ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ಅಮ್ಮ ತಿಂಡಿಗೆ ಪಲ್ಯ ಎಲ್ಲ ಮಾಡಿದ್ರು, ಮತ್ತು ಒಬ್ಬಟ್ಟು ಸಾರು. ಇಲ್ಲಿ ಬೋಂಡ ಒಡೆಯೋಕ್ಕಿಂತ ಅಮ್ಮ ಕಾರ್ನ್ದು ಒಂದು ಪಕೋಡ ಮಾಡೋದು ಈ ಸಲ. ಯಾವಾಗಲೂ ಒಂದೇ ಥರ ಬೇಡ ಅಂದ್ಬಿಟ್ಟು ಕಾರ್ನು ಪಕೋಡ ಮಾಡಿದ್ರು ಅಮ್ಮ. ಇದು ಚೆನ್ನಾಗಿತ್ತು, ಅದೊಂಥರ ಅದ್ರ ತಿನ್ನೋಕೆ ನಂಗೆ ಆಗಲಿಲ್ಲ ಅಷ್ಟೇ. ಹಾಗಾಗಿ ಅಮ್ಮ ಸ್ವಲ್ಪನೇ ಮಾಡಿ ಅಂತ ಹಸ್ಬೆಂಡ್ ಕೂಡ ಬರ್ತೀನಿ ಅಂತ ಹೇಳಿದರು. ನಾವು ಗಣೇಶ ಹಬ್ಬ ದಿನ ಏನಂತಂದರೆ ಕಡುಬು ಮಾಡ್ತೀವಿ, ಅದು ಗಣೇಶ ಹಬ್ಬಕ್ಕೆ ಫೇಮಸ್. ಹಾಗಾಗಿ ದೇವ್ರಿಗೆ ಅಂತಲೇ ಸ್ವಲ್ಪ ಒಂದು 10 ಮಾಡಿದ್ವಿ ಅಷ್ಟೇ ಕಡುಬು. ಪಲಾವ್ ಮಾಡಿ ಇದು ಪಕೋಡ ಮಾಡ್ಕೊಂಡಿದ್ವಿ, ಮತ್ತು ಪಲ್ಯ ತುಂಬಾ ಚೆನ್ನಾಗಿತ್ತು. ಮತ್ತು ಮಧ್ಯಾಹ್ನಕ್ಕೆ ಕೋಸಂಬರಿ ಕೂಡ ಮಾಡಿದ್ರು ಅಮ್ಮ. ಇನ್ನು ಪೂಜೆ ಕೂಡ ಮಾಡ್ತಾ ಇದ್ದಾರೆ. ಗಣೇಶ ಹಬ್ಬ ದಿನ ಸಿಂಪಲ್ ಪೂಜೆ, ನಾನು ಹೇಳಿದ್ನಲ್ಲ ಆ್ಯಸ್ ಯೂಶಲ್ ಅಷ್ಟೊತ್ತರ ಓದೋದು, ಮಾಮೂಲಿ ಪೂಜೆ ಮಾಡೋದಷ್ಟೇ. ಅವಳು ಕೂಡ ತಿಂಡಿ ತಿಂತಿದ್ದಾಳೆ. ಇನ್ನು ನೆಕ್ಸ್ಟ್ ಡೇ ಇದು ತುಂಬ 3 ದಿನ ಕಂಟಿನ್ಯೂಷನ್. ಇದು ನೆಕ್ಸ್ಟ್ ಭಾನುವಾರ ನಾವು ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ನಾನ್ ವೆಜ್ ಕೂಡ ಮಾಡಿದ್ರು ಅಮ್ಮ. ಅವತ್ತು ಶಾವಿಗೆ ಹಸ್ಬೆಂಡ್ಗೆ ಇಷ್ಟ, ಯಾಕಂದರೆ ಅವತ್ತು ಗಣೇಶ ಹಬ್ಬ ದಿನ ಅವತ್ತು ಶಾವಿಗೆ ನಾವು ಮಾಡಿರಲಿಲ್ಲ, ಗೌರಿ ಹಬ್ಬ ದಿನ ಮಾಡಿದ್ದು. ಹಾಗಾಗಿ ಭಾನುವಾರ ಅವ್ರು ಬರ್ತಾರೆ ಅಂತ, ನಮ್ಮನ್ನ ಕರ್ಕೊಂಡು ಹೋಗಿ ಬರ್ತಾರೆ ಅಂದ್ಬಿಟ್ಟು ನಾಟಿ ಕೋಳಿಗೆ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಅಮ್ಮ. ನಾನು ನಾನ್ ವೆಜ್ ತಿನ್ನಲ್ವಲ್ಲ, ಹಾಗಾಗಿ ನನಗೆ ಮತ್ತೆ ಕಾಯಿ ಹಾಲು ಮಾಡಿದ್ರು. ಅವ್ರಿಗೆ ಅಂತ ಮನೆಯವ್ರಿಗೆಲ್ಲ ಮಾತ್ರ ಚಿಕನ್ ಮಾಡಿದ್ರು. ನಾಟಿ ಕೋಳಿ ಸಾಂಬಾರು ಮಾಡಿ ಒತ್ತು ಶಾವಿಗೆ ಮಾಡಿದ್ರು. ನನ್ನ ಹಸ್ಬೆಂಡ್ಗೆ ಒತ್ತು ಶಾವಿಗೆ ಇಷ್ಟ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ರು. ಜಾಸ್ತಿ ಮಾಡಿದಾಗ ಇದನ್ನ ಇಟ್ಕೊಂಡಿರ್ತೀವಿ ಮರದ್ದು, ಅಂದರೆ ಊರಲ್ಲಿ ಕೊಟ್ಟಿರೋದಂತೆ ಅಮ್ಮಂಗೆ ಇದನ್ನ. ಹಾಗಾಗಿ ಇದನ್ನ ನಾವು ಅಷ್ಟು ತೆಗಿಯಲ್ಲ, ನಾವೇ ಸ್ವಲ್ಪ ಇದ್ದಾಗ ಅವತ್ತು ಗೌರಿ ಹಬ್ಬ ದಿನ ಮಾಡ್ಕೊಂಡ್ವಲ್ಲ, ಹಾಗೆ ಚಕ್ಲಿ ಒಳ್ಳಲ್ಲಿ ಮಾಡ್ಕೊಬಿಡ್ತೀವಿ. ಈ ತರ ಜಾಸ್ತಿ ಮಾಡಿದಾಗ ಇದ್ರಲ್ಲಿ ಮಾಡ್ಕೋತೀವಿ. ನೋಡಿ, ಸಾಂಬಾರು ಕೂಡ ರೆಡಿ ಇತ್ತು. ಸಾಂಬಾರು ಮತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಅಂತಾರೆ. ನಮ್ಮ ಅಕ್ಕಂಗಂತೂ ತುಂಬಾನೇ ಫೇವ್ರೇಟ್ ಇದು. ನಾನು ಕಾಯಲ್ಲಿ ಮತ್ತೆ ಎಳ್ಳು ಸೊಸಲು ಹಾಕೊಂಡಿದ್ದೆ. ಇನ್ನು ಇವರೆಲ್ಲ ನಾನ್ ವೆಜ್ ತಿಂದ್ರು, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನನ್ನ ಅಕ್ಕಂಗಂತೂ ಇದು ತುಂಬಾನೇ ಇಷ್ಟ. ಅವಳು ರಜದಲ್ಲಿ ಬಂದಾಗ ಮಾಡ್ಕೊಡ್ಬೇಕು ಅಂತ ಇದ್ರು ಅಮ್ಮ. ನಾವು ಹೊರಡೋಷ್ಟಿಗೆ ಸಂಜೆ ಕೂಡ ಆಗಿತ್ತು, ಅದಕ್ಕೆ ಊಟ ಮುಗಿಸಿ ಹೋಗೋಣ ಅಂದ್ಬಿಟ್ಟು ರೆಡಿ ಆಯ್ತಾ ಇದ್ವಿ. ಅವಳದು ಕೂಡ ಊಟ ಆಗಿ ಜ್ಯೂಸ್ ಕುಡಿತಾ ಇದ್ದಾಳೆ. ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆಲ್ಲ ನಾನ್ ವೆಜ್ ತಿಂದಾಗ ಈ ತರ ಅಮ್ಮ ಪುದೀನ ಅದು ಜ್ಯೂಸ್ ಮಾಡಿಕೊಟ್ಬಿಡ್ತಾರೆ, ಜೀರ್ಣ ಆಗುತ್ತೆ ಅಂತ. ನಾವು 7up ಆ ಥರದ್ದೆಲ್ಲ ಕುಡಿಯಲ್ಲ. ಹೀಗಾಗಿ ನಾವು ಹೊರಡೋ ಟೈಮ್ ಆಯಿತು, ಎಲ್ಲರದು ಊಟ ಆದಮೇಲೆ ಒಟ್ಟಿಗೆ ಊಟ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಯಾವಾಗಲೂ ರಾತ್ರಿನೇ ಹೊರಟ್ಬಿಡ್ತೀವಿ, ನೆಕ್ಸ್ಟ್ ಸ್ಕೂಲೆಲ್ಲ ಇರುತ್ತೆ ಅಂತ. ಹೀಗೆ ಕ್ಯಾಬ್ ಮಾಡ್ಕೊಂಡು ಹೊರಟ್ವಿ. ಹೀಗಿತ್ತು ನಮ್ಮ ಹಬ್ಬದ ಸೆಲೆಬ್ರೇಷನ್. ಈ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ವೀಡಿಯೋಸ್ ಇದೆ, ಹಾಕಕ್ಕೆ ತುಂಬಾ ಟ್ರೈ ಮಾಡ್ತೀನಿ. ಎಲ್ಲ ವೀಡಿಯೋಸು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾದ್ರೆ ತುಂಬ ಆಸೆ ಇದೆ, ಬಟ್ ನಂಗೆ ಆಗ್ತಾ ಇಲ್ಲ ಅಷ್ಟೇ. ಈಗಲೂ ಕೂಡ ಸ್ವಲ್ಪ ಮಾತಾಡೋಕ್ಕೆ ಕಷ್ಟ ಆಗುತ್ತೆ. ಬಟ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ವಾಚಿಂಗ್. ನಮಸ್ತೆ, ಬಾಯ್.